Good morning, students. Welcome to my class. Today I continue chapter logarithms. In the previous class, I discussed some problems on logarithms. So today I continue the problems on logarithms. See here, these problems are very important for your examination. Previous year exams nalla kelidare. So observe ಮಾಡಿ. So ಇವತ್ತಿನ first problem. The first problem is prove that log 9 by 5 plus log 15 by 9 minus log 3 by 2 is equal to log 2. ಅಂದ್ರೆ ಈ log 9 by 5 plus log 15 by 9 minus log 3 by 2 is equal to log 2 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ ಅಂದ್ರೆ ಯೂಸಿಂಗ್ ದ ಲಾಗರ್ದಮಿಕ್ ಲಾಸ್ ಆಫ್ ಲಾಗರ್ದಮ್ ಅಂತ ಹೇಳಿ ಏನ್ ಹೇಳ್ಕೊಟ್ಟಿದ್ದೆ ಆ ಒಂದು ಲಾಸ್ ನ ಯೂಸ್ ಮಾಡಿಕೊಂಡು ಇದನ್ನ ನಾವು ಪ್ರೂಫ್ ಮಾಡಬೇಕು. ಸೊ ಹೇಗೆ ಪ್ರೂವ್ ಮಾಡ್ತೀವಿ? ಅಬ್ಸರ್ವ್ ಕೇರ್ಫುಲಿ. ದ ಫಸ್ಟ್ ಒನ್, ಕನ್ಸಿಡರ್. ಫಸ್ಟ್ ಯು ರೈಟ್ the consider LHS is equal to, so the LHS of this is log 9 by 5 plus log 15 by 9 minus log 3 by 2. So this is equal to log 2 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ ಅಂದ್ರೆ as usual logarithmic laws na use ಮಾಡಬೇಕು ಅಂತ ಹೇಳ್ದ. We know one property, that is log a by b is equal to log a minus log b. ಅರ್ಥ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ. log a by b ಅಂತ ಇದ್ರೆ ಅದನ್ನ ನಾವು log a minus log b ಅಂತ ಹೇಳಿ ಬರೀಬಹುದು. ಸೊ ಆ ಒಂದು ಕಾನ್ಸೆಪ್ಟ್ ನ ಅಂದ್ರೆ ಆ ಒಂದು ಲಾ ನ ಯೂಸ್ ಮಾಡಿಕೊಂಡು ಇದನ್ನ ಚೇಂಜ್ ಮಾಡ್ತೀನಿ. ಹೇಗೆ ಅಂದ್ರೆ log 9 minus log 5 ಅಂತ. ಸೊ 9 by 5 ನ log 9 minus log 5 ಅಂತ ಹೇಳಿ ಬರೀಬಹುದು. ನೆಕ್ಸ್ಟ್ ಪ್ಲಸ್ log 15 by 9 ನ log 15 minus log 9 ಅಂತ ಹೇಳಿ ಬರೀಬಹುದು. ಸೊ log a by b ಫಾರ್ಮೆಟ್ ಅಲ್ಲಿ ಇರೋದನ್ನ log a minus log b ಅಂತ ಬರಿತೀವಲ್ವಾ ಆ ತರ. ನೆಕ್ಸ್ಟ್ ಮೈನಸ್ log 3 minus log 2. ನೋಡಿ ಇಷ್ಟೇ ಬರೋದ್ರೆ ತಪ್ಪಾಗುತ್ತೆ. ಸೊ ಬಿಕಾಸ್ ಇಲ್ಲೆಲ್ಲ ಪ್ಲಸ್ ಇತ್ತು ಏನು ಸಮಸ್ಯೆ ಆಗ್ತಾ ಇರಲಿಲ್ಲ, ಬಟ್ ಇಲ್ಲಿ ಮೈನಸ್ ಇದೆ. ಈ ಮೈನಸ್, ದಿಸ್ ಮೈನಸ್ ಈಸ್ ಅಪ್ಲಿಕಬಲ್ ಟು ದೀಸ್ ಟೂ ಟರ್ಮ್ಸ್, ಲಾಗ್ 3 ಮತ್ತೆ ಲಾಗ್ 2 ಎರಡಕ್ಕೂ ಕೂಡ ಮೈನಸ್ ಅಪ್ಲಿಕಬಲ್ ಆಗುತ್ತೆ. ಸೊ ಹಾಗಾಗಿ ಮೈನಸ್ ಆದ್ಮೇಲೆ ನೀವು ಎರಡು ಟರ್ಮ್ಸ್ ನ ಬರೆಯೋದಾದ್ರೆ ದಟ್ ಮಸ್ಟ್ ರೈಟ್ ವಿತ್ ಇನ್ ದ ಬ್ರಾಕೆಟ್. ಇದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಮ್ಯಾಥಮೆಟಿಕ್ಸ್ ನಲ್ಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮೈನಸ್ ಆದ್ಮೇಲೆ ನಾವು ಎರಡು ಟರ್ಮ್ ನ ಬರಿತಾ ಇದೀವಿ ಅಂದ್ರೆ ಅದನ್ನ ಬ್ರಾಕೆಟ್ ಒಳಗಡೆನೆ ಬರಿಬೇಕು. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ಸೊ ದೆನ್ ಸಿಂಪ್ಲಿಫೈ ದಿಸ್ ಒನ್. ಸೊ ಅಬ್ಸರ್ವ್ ಹಿಯರ್ ಕ್ಲಿಯರ್ಲಿ, ನೋ ಡೌಟ್, ದಿಸ್ ಇಸ್ log 9 and this one is minus log 9. Plus log 9 minus log 9 gets cancel. ಅವೆರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಉಳ್ಕೊಳ್ಳುವಂತದ್ದೇನು? ಮೈನಸ್ log 5 ಪ್ಲಸ್ log 15 ಮಲ್ಟಿಪ್ಲೈ ಬೈ ಮೈನಸ್. ಸೊ ಇವೆರಡು ಟರ್ಮ್ ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಗಿವ್ಸ್ ಮೈನಸ್ log 3. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ log 2. ಸೊ ಈಗ ನೋಡಿ ಇದಿಷ್ಟು ಬಂತು. ಇದು ಹೇಳಿದ್ದೆಲ್ಲರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಅಬ್ಸರ್ವ್ ಮಾಡಿ. ಫಸ್ಟ್ log 15 ನ ಬರಿತೀನಿ, ಮೈನಸ್ log 5 ಆಮೇಲೆ ಬರೆಯೋಣ, ಮೈನಸ್ log 3 ಪ್ಲಸ್ log 2. ಇಷ್ಟು ಬಂತು. ಈಗ ಹೇಗ್ ಮಾಡೋದು? ಮುಂದಕ್ಕೆ ಹೇಗೆ ಸಿಂಪ್ಲಿಫಿಕೇಶನ್ ಮಾಡೋದು? ಇದ್ರಲ್ಲಿ ಯಾವ್ದು ಟರ್ಮ್ಸ್ ಕ್ಯಾನ್ಸಲ್ ಆಗಲ್ಲ. ಹಾಗಿದ್ರೆ ಏನ್ ಮಾಡೋದು ಅಂತ ಹೇಳಿ ನಿಮ್ಗೆ ಕ್ವಶನ್ಸ್ ರೈಸ್ ಆಗ್ಬೋದು. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಸೊ ನಿಮ್ಗೆ ಈಗ ಆಲ್ರೆಡಿ ಗೊತ್ತು log a ಮೈನಸ್ log b ಅಂತ ಇದ್ರೆ, ಅಂದ್ರೆ log a ಬೈ b ಅಂತ ಇದ್ರೆ log a ಮೈನಸ್ log b ಅಂತ ಬರಿತೀವಿ ಅಲ್ವಾ? ಅದೇ ತರನೇ log a ಮೈನಸ್ log b ಅಂತ ಇದ್ರೆ log a by b ಅಂತ ಹೇಳಿ ಬರೀಬಹುದು. ಸೊ ಆ ಒಂದು ಪ್ರಾಪರ್ಟಿ ಬೇಸಿಸ್ ಮೇಲೆ ಯೂಸಿಂಗ್ ದಟ್ ಲಾ ವಿ ಕ್ಯಾನ್ ರೈಟ್ ದಿಸ್ log 15 ಮೈನಸ್ log 5 ಆಸ್ log 15 divided by 5. So log 15 minus log 5 can be written as log 15 divided by 5. On simplification 5 ones are 5 3s are cancel ಆದ್ರೆ ಏನ್ ಬರುತ್ತೆ? log 3 ಬರುತ್ತೆ. ನೋಡಿ ಇದನ್ನ ನಾವು ಥಿಂಕ್ ಮಾಡಬೇಕು. ಸೊ ಈ log a ಮೈನಸ್ log b ಇರೋದನ್ನ log 15 ಅಂದ್ರೆ log 15 ಮೈನಸ್ log 15 log 5 ನ log 15 by 5 ಅಂತ ಹೇಳಿ ಬರೀಬಹುದು.
ಸೊ 5 ಇಂದ ಅದು ಕ್ಯಾನ್ಸಲ್ ಆದ್ರೆ ಲಾಗ್ 3 ಬರುತ್ತೆ. ಇದು ಪ್ಲಸ್ ಲಾಗ್ 3 ಆಗುತ್ತೆ, ಇದು ಮೈನಸ್ ಲಾಗ್ 3 ಕ್ಯಾನ್ಸಲ್ ಆದ್ರೆ ಲಾಗ್ 2 ಉಳ್ಕೊಳ್ಳುತ್ತೆ. ನಾವು ಅದನ್ನೇ ಪ್ರೂಫ್ ಮಾಡ್ಬೇಕಾಗಿರೋದು. ಸೊ ಅದಷ್ಟನ್ನ ನಾವು ಥಿಂಕ್ ಮಾಡಿ ಇದನ್ನ ಬರೀತೀನಿ. ನೆಕ್ಸ್ಟ್ ಲಾಗ್ 15 divided by 5. So I use the property, that means the laws of logarithms. On the basis of that, I write this log 15 minus log 5 as log 15 divided by 5, and then minus log 3 plus log 2. So on simplification, 5 1s are 5 3s are cancel. That gives log 3 minus log 3 plus log 2. So log 3 gets cancelled. The remaining answer is log 2. So this is LHS. No doubt clearly this is equal to RHS. So LHS is equal to RHS. Hence the result. So similar way I prove the second one. Second one na proof mana. Adunu kuda hagane LHS is equal to LHS na choose ಮಾಡ್ಕೊತೀನಿ. So here the LHS is 2 log 3 by 7 plus log 49 by 9. So that is equal to 0 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಫಸ್ಟ್ಲಿ ಅಂದ್ರೆ ವೆರಿ ಬಿಗಿನಿಂಗ್ ನಾನು ಇದನ್ನ ಯಾವ ತರ ಬೇಕಾದ್ರೂ ಸಾಲ್ವ್ ಮಾಡ್ಕೊಳ್ಬಹುದು. ಬಟ್ ಬಿಗಿನಿಂಗ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಹೇಗೆ ಸಿಂಪ್ಲಿಫಿಕೇಶನ್ ಮಾಡ್ತೀನಿ ಅಂದ್ರೆ, ಎಂ ಲಾಗ್ ಎನ್ ಫಾರ್ಮೆಟ್. ಇದು ನೋಡಿ, ಎಂ ಲಾಗ್ ಎನ್ ಫಾರ್ಮೆಟ್ ನಲ್ಲಿ ಇದೆ. ಎಂ ಲಾಗ್ ಎನ್ ಅಂದ್ರೆ ಏನಂತ ಬರೀಬಹುದು, ಲಾಗ್ ಎನ್ ಪವರ್ ಎಂ ಅಂತ. ಯಾವತ್ತು ಲಾಗರಿಥಮ್ಸ್ ನಲ್ಲಿ ಕೋಎಫಿಷಿಯಂಟ್ ಆಗಿರುವಂತ ಟರ್ಮ್ ನ ನಾವು ಲಾಗ್ ಒಳಗಡೆ ಇರುವಂತ ಟರ್ಮ್ ಪವರ್ ಆಗಿ ಬರಿತೀವಿ. ಇದು ಕರೆಕ್ಟ್ ಆಗಿ ಗೊತ್ತಿರಬೇಕು. ದಿಸ್ ಇಸ್ ದ ಲಾ ಆಫ್ ದ ಲಾಗರಿಥಮ್. ಸೊ ಐ ಆಲ್ರೆಡಿ ಟೋಲ್ಡ್ ಯು ವಾಟ್ ಆರ್ ದ ಲಾಸ್ ಆಫ್ ಲಾಗರಿಥಮ್ ಇನ್ ಮೈ ಪ್ರೀವಿಯಸ್ ಕ್ಲಾಸಸ್. ಸೊ ದಟ್ಸ್ ವೈ ಅಗೈನ್ ನಾನು ಅದನ್ನ ಐ ಯೂಸ್ ದಿಸ್ ಲಾಸ್. ಆ ಲಾಸ್ ನ ಯೂಸ್ ಮಾಡ್ಕೊಂಡು ನಾನು ಇದನ್ನ ಪ್ರೂಫ್ ಮಾಡ್ತಾ ಇದ್ದೀನಿ. ಆದ್ರೂ ಅಗೈನ್ ನಾನು ಅದನ್ನ ಹೇಳ್ತಾ ಇದ್ದೀನಿ. ಸೊ ಎಂ ಲಾಗ್ ಎನ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಎನ್ ಪವರ್ ಎಂ. ಸೊ ಐ ಯೂಸ್ ದ ಲಾ ಆಫ್ ದ ಲಾಗರಿಥಮ್. ಸೊ ಏನಾಗುತ್ತಿದ್ದು, ಲಾಗ್ 3/7 ಹೋಲ್ ಸ್ಕ್ವಯರ್ ಎಂ ಲಾಗ್ ಎನ್ ತರ ಇದಿಷ್ಟು ಸೇರಿಸಿ 3/7 ಟೋಟಲಿ ದಟ್ 3/7 ಇಸ್ ನಥಿಂಗ್ ಬಟ್ ಆನ್ ಎನ್. ಸೊ ಅದಷ್ಟು ಸೇರಿಸಿ ಲಾಗ್ ಎನ್ ಪವರ್ ಎಂ ಅಂತ ಹೇಳಿ ಬರೀಬಹುದು. ಪ್ಲಸ್ ಲಾಗ್ 49 divided by 9. So next on simplification, log 3 square means 9 divided by 7 square means 49 plus log 49 divided by 9. So again I use the law log a by b. So log a by b format ಅಲ್ಲಿ ಇದ್ರೆ ಅದನ್ನ ಏನಂತ ಬರೀಬಹುದು, log a minus log b. So plus log 49 minus log 9. ಸೊ ಅದನ್ನು ಕೂಡ ನಾನು log a minus log b ಫಾರ್ಮೆಟ್ ಅಲ್ಲಿ ಬರಿತಾ ಇದ್ದೀನಿ. ಕ್ಲಿಯರ್ಲಿ log 9 minus log 9 gets cancelled, minus log 49 plus log 49 gets cancelled. So total answer is 0. So this is LHS. Is it clear? ಅರ್ಥ ಆಯ್ತಾ ನಾ ಹೇಳಿದ್ದು? ಸೊ ಇದು ಸೆಕೆಂಡ್ ಒನ್. ಸೊ ಅಂಡ್ ದೆನ್ as it is ನೋಡಿ, ಇದು log a by b log b ತರನೇ. ಸೊ log of a by b plus log of a by b ಅದೇ ಫಾರ್ಮೆಟ್ ಅಲ್ಲಿ ಇದೆ. ಇದನ್ನ ನೀವು ಸಾಲ್ವ್ ಮಾಡ್ಕೊಳ್ಬೇಕು. log 7 minus log 8 plus log 32 minus log 49 minus of log 4 minus log 14 ಅಂತ ಬರುತ್ತೆ. ಸಿಂಪ್ಲಿಫಿಕೇಶನ್ ಮಾಡಿ. ನಿಮಗೆ ಇನ್ ಕೇಸ್ ಗೊತ್ತಾಗಿಲ್ಲ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ಇದನ್ನ ಹೇಳ್ಕೊಡ್ತೀನಿ. ಬಟ್ ಈ ಥರ್ಡ್ ಒನ್ ನ ಟ್ರೈ ಮಾಡಿ. ನೆಕ್ಸ್ಟ್ ಫೋರ್ತ್ ಒನ್. ಸೊ ಫೋರ್ತ್ ಒನ್ ನೋಡಿ ಹೇಗೆ ಸಾಲ್ವ್ ಮಾಡ್ತೀವಿ. ಕನ್ಸಿಡರ್ LHS is equal to, so this is equal to 1 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ದ LHS is log a square to the base b square. ಅರ್ಥ ಮಾಡ್ಕೊಳ್ಳಿ, ಬೇಸ್ ಅಲ್ಲಿ b ಸ್ಕ್ವೇರ್ ಇದೆ, log a square ಇದೆ, ಇಂಟು log b square to the base c square into log c square to the base
ಎ ಸ್ಕ್ವೇರ್. ಅರ್ಥ ಆಯ್ತಾ ಹೇಳಿದ್ದು? ಸೊ ಇದು ಈ ಫಾರ್ಮೆಟ್ ಅಲ್ಲಿ ಇರೋದನ್ನ ನಾವು ಹೇಗೆ ಸಾಲ್ವ್ ಮಾಡ್ಬೇಕಂದ್ರೆ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿನ ಯೂಸ್ ಮಾಡಬೇಕು. ದ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಸೇಸ್ ಇಫ್ ಲಾಗ್ ಎ ಟು ದ ಬೇಸ್ ಬಿ, ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಎ ಟು ದ ಬೇಸ್ ಸಮ್ ಡಿ ಡಿವೈಡೆಡ್ ಬೈ ಲಾಗ್ ಬಿ ಟು ದ ಬೇಸ್ ಡಿ. ಸೊ ಇದು ಯಾವ್ದಾದ್ರು ಬೇಸಿಗೆ ನಾವು ಚೇಂಜ್ ಮಾಡಿಕೊಂಡು ಬರೀಬಹುದು. ದಿಸ್ ಇಸ್ ದ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ. ಇದನ್ನು ಕೂಡ ನಾನು ಲಾ ಆಫ್ ಲಾಗರಿಥಮ್ಸ್ ನಲ್ಲಿ ಪ್ರೀವಿಯಸ್ ಕ್ಲಾಸಸ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ಹೇಗೆ ಬರುತ್ತೆ ಅಂತ. ಸೊ ಮತ್ತೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. ಸೊ ಐ ಯೂಸ್ ದ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಟು ಸಾಲ್ವ್ ದಿಸ್ ಒನ್. ಸೊ ಇಫ್ ಐ ಯೂಸ್ ದ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ದಟ್ ಗಿವ್ಸ್ ಲಾಗ್ ಎ ಸ್ಕ್ವೇರ್ ಡಿವೈಡೆಡ್ ಬೈ ಲಾಗ್ ಬಿ ಸ್ಕ್ವೇರ್ ಟು ದ ಬೇಸ್ ಇ. ನಾನು ಏನು ಇಲ್ಲ ಅಂದ್ರೆ ಅಲ್ಲಿ ಲಾಗರಿಥಮ್ಸ್ ನಲ್ಲಿ ಏನು ಬರ್ದಿಲ್ಲ ಅಂದ್ರೆ ಬೇಸ್ ಅಲ್ಲಿ ಇ ಇರುತ್ತೆ ಅಂತ ನಾನು ಬೇಸ್ ಇಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಬೇರೆ ಏನಕ್ಕೂ ತಗೊಂತಾ ಇಲ್ಲ, ನಾನು ಬೇಸ್ ಇಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಕಾಮನ್ ಆಗಿ ನಾವು ಯೂಶಲಿ ಲಾಗ್ ಬೇಸ್ ಇಗೆ ಕನ್ವರ್ಟ್ ಮಾಡ್ತೀವಿ. ನೆಕ್ಸ್ಟ್ ಲಾಗ್ ಬಿ ಸ್ಕ್ವೇರ್ ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ ಸಿ ಸ್ಕ್ವೇರ್ ಟು ದ ಬೇಸ್ ಇ ಇಂಟು ಲಾಗ್ ಸಿ ಸ್ಕ್ವೇರ್ ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ ಎ ಸ್ಕ್ವೇರ್ ಟು ದ ಬೇಸ್ ಇ. ಸೊ ಅರ್ಥ ಆಯ್ತಾ ನಾನು ಹೇಳಿದ್ದು? ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಯೂಸ್ ಮಾಡಿ ಬರ್ದಿದ್ದೀನಿ. ಇಲ್ಲಿ ನೋಡಿ ಎಲ್ಲ ಇವು ಮೂರು ಫ್ರಾಕ್ಷನ್ಸ್ ಕೂಡ, ಇದೊಂದು ಫ್ರಾಕ್ಷನ್, ಇದೊಂದು ಫ್ರಾಕ್ಷನ್, ಇದೊಂದು ಫ್ರಾಕ್ಷನ್. ಸೊ ಆ ಮೂರು ಫ್ರಾಕ್ಷನ್ಸ್ ಕೂಡ ಪ್ರಾಡಕ್ಟ್ ಅಲ್ಲಿ ಇದೆ. ಸೊ ಹಾಗಾಗಿ ಲಾಗ್ ಎ ಸ್ಕ್ವೇರ್ ಕ್ಯಾನ್ಸಲ್, ಲಾಗ್ ಬಿ ಸ್ಕ್ವೇರ್ ಕ್ಯಾನ್ಸಲ್, ಲಾಗ್ ಸಿ ಸ್ಕ್ವೇರ್ ಗೆಟ್ಸ್ ಕ್ಯಾನ್ಸಲ್. ಸೊ ಎಲ್ಲ ಕ್ಯಾನ್ಸಲ್ ಆದ್ರೆ 1 0 ಅಲ್ಲ 1 2/2 ಅಂದ್ರೆ ಏನಂತ ಬರೀತೀರಾ 1 ಅಲ್ವಾ? ಸೊ ಆ ಫಾರ್ಮೆಟ್ ಅಲ್ಲಿ ಇದು ಕ್ಯಾನ್ಸಲ್ ಆದ್ರೆ 1 ಬರುತ್ತೆ. ಅರ್ಥ ಆಯ್ತಾ ನಾನು ಹೇಳಿದ್ದು? ಸೊ ಸಿಮಿಲರ್ಲಿ ಫಿಫ್ತ್ ಒನ್. ಸೊ ಫಿಫ್ತ್ ಒನ್ ನ ಸಾಲ್ವ್ ಮಾಡೋಣ. ಕನ್ಸಿಡರ್ LHS is equal to log x square to the base y into log y cube to the base z into log z to the power of 5 to the base x ಅಂತ ಇದೆ. ಸೊ ದಟ್ ಈಸ್ ಈಕ್ವಲ್ ಟು 30 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅಗೇನ್ ಐ ಯೂಸ್ ದ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ. ಇಫ್ ಐ ಯೂಸ್ ದ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ದಿಸ್ ಕ್ಯಾನ್ ಬಿ ರಿಟನ್ ಆಸ್ log x square divided by log y. ಬೇಸ್ ಅಲ್ಲಿ ಏನು ಬರೀಲಿಲ್ಲ ಅಂದ್ರೆ ಇ ಇರುತ್ತೆ. ಸೊ ಬರಿಬಹುದು ಅಥವಾ ಬರಿದಲೇನು ಇರಬಹುದು. ನಾವು ಹೇಗೆ 2 ಅಂತ ಬರೆದ್ರೆ ಡಿನಾಮಿನೇಟರ್ ಅಲ್ಲಿ ಏನು ಇಲ್ಲ ಅಂದ್ರೆ 1 ಇರುತ್ತೋ ಅದೇ ತರನೇ ಲಾಗರಿಥಮ್ಸ್ ನಲ್ಲಿ ಏನು ಬರೀಲಿಲ್ಲ ಬೇಸ್ ಅಲ್ಲಿ ಅಂದ್ರೆ ಇ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಇಂಟು ಲಾಗ್ y ಕ್ಯೂಬ್ ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ z ಟು ದ ಬೇಸ್ ಇ ಇಂಟು log z to the power of 5 base e divided by log x to the base e. So again I use another one law, that is ನಿಮಗೆ m log n ಇದ್ರೆ ಈಗ ತಾನೇ ಹೇಳಿದೆ m log n ಇದ್ರೆ that can be written as log n power m ಅಂತ log n power m ಅಂತ ಹೇಳಿ ಬರೀಬಹುದು. ಸೊ ಆ ಒಂದು ಲಾ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಲಾ ಯೂಸ್ ಮಾಡ್ಕೊಂಡ್ರೆ ಇದನ್ನ ಏನಂತ ಬರೀಬಹುದು 2 log x to the base e. log m power n ಅಂದ್ರೆ n log m ಅಂತ ಹೇಳಿ ಬರೀಬಹುದು. ಸೊ ಹಾಗಾಗಿ 2 log x base e divided by log y to the base e into 3 log y to the base e divided by log z to the base e into 5 log z divided by log x to the base e. ಸೊ ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ log x ಕ್ಯಾನ್ಸಲ್, log z ಕ್ಯಾನ್ಸಲ್, log y ಕ್ಯಾನ್ಸಲ್. ಸೊ ಇನ್ನು ಉಳ್ಕೊಂಡಿರೋದೇನಂದ್ರೆ 2 into 3 into 5, 2 into 3 into 5. ಸೊ 2 3s are 6, 6 5s are 30. ಸೊ ದಟ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ ಹೇಳಿದ್ದು? ಸೊ LHS is equal to 30. That means LHS is equal to RHS. So these are the ಪ್ರಾಬ್ಲಮ್ಸ್. ಸೊ ಈ ತರ ಇನ್ನ ಒಂದಷ್ಟು ಪ್ರಾಬ್ಲಮ್ಸ್ ಇದೆ ಲಾಗರಿಥಮ್ಸ್ ನಲ್ಲಿ. ಅದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಎಕ್ಸಾಮಿನೇಷನ್ಗೆ ಕೇಳುವಂಥದ್ದು. ಅದನ್ನು ನೆಕ್ಸ್ಟ್ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಅಂಡ್ ಆಲ್.